ಹಲೋ ನಮಸ್ಕಾರ ಗೈಸ್, ವೆಲ್ಕಮ್ ಟು ಮೈ ನ್ಯೂ A1 ವ್ಲಾಗ್ಸ್, ದಿ ವ್ಲಾಗ್ ಆಫ್ ದ ಡೇ. ಎಸ್ ಗೊತ್ತು, ಈ ಸಲನೂ ಕನ್ಸಿಸ್ಟೆಂಟ್ ಆಗಿಲ್ಲ ಅಂತ. ಪ್ರತಿ ಸಲ ಕನ್ಸಿಸ್ಟೆಂಟ್ ಮಿಸ್ ಆದಾಗ ರೀಸನ್ ಇರ್ತಾಯಿತ್ತು, ಅಷ್ಟಾಗಿ ನಿಮ್ಮ ಮುಂದೆ ಹೇಳ್ತಾ ಇರಲಿಲ್ಲ. ಬಟ್ ಈ ಸಲ ನನ್ನ ಸಿಚುವೇಶನ್ನೇ ಹಂಗಿದೆ. ಅದೇನು ಸಿಚುವೇಶನ್ ಅಂತ ಮುಂದೆ ಬರೋ ವ್ಲಾಗ್ಸಲ್ಲಿ ಪಿನ್ ಟು ಪಿನ್ ನಿಮ್ಮ ಮುಂದೆ ಇಡ್ತೀನಿ. ಇವಾಗ ಹೊರಟಿರೋದು 3 ವರ್ಷ ಟ್ರ್ಯಾಕ್ ರೆಕಾರ್ಡಿಂಗ್ಗೆ ಅಂತ ಫ್ಯಾಂಕರ್ ಅವ್ರ ಸ್ಟುಡಿಯೋಗೆ ಹೊರಟಿದ್ದೀನಿ. ಪ್ರತಿ ಸಲನೂ ಅವ್ರ ಸ್ಟುಡಿಯೋಲ್ಲೇ ರೆಕಾರ್ಡಿಂಗ್ ಮಾಡಿದ್ದು, ಪ್ರತಿ ಸಲ ಹಾಗೆ ಈ ಸಲನೂ ಇವಾಗ ಅವ್ರಿಗೆ ಕಾಲ್ ಮಾಡಬೇಕು ಬರ್ತಾಯಿದ್ದೀನಿ ಅಂತಲ್ಲ, ಬಂದಿದ್ದೀನಿ ಅಂತ. ಇಲ್ಲೇ ಇದೆ ಸ್ಟುಡಿಯೋ ಗೈಸ್. ಇವಾಗ ಕಾಲ್ ಮಾಡಿದ್ದೆ ಫ್ಯಾಂಕರ್ ಅವ್ರಿಗೆ, ಬ್ರೋ ಬಂದಿದ್ದೀನಿ ಅಂತ, 5 ನಿಮಿಷ ಟೈಮ್ ಕೊಡಿ, ಫ್ರೆಶ್ ಅಪ್ ಆಗ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿ ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ, ಅದೇ ಸ್ಟುಡಿಯೋ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ರೆಕಾರ್ಡಿಂಗ್ ಹೋಗೋಣ. ಎಷ್ಟದಾವಲ್ಲ ಬ್ರೋ ಬುಕ್ಸು. ಗೈಸ್, ದಿಸ್ ಈಸ್ ಫ್ಯಾಂಕರ್ ಸ್ಟುಡಿಯೋ ಬ್ರೋ. ಹಾಯ್ everyone. Amrut bro is super talented. Bro, love his flow and raps. ಬ್ರೋ ಈ ಟ್ರ್ಯಾಕ್ ಇನ್ನೂ ಕ್ರೇಜಿ ಆಗಿರುತ್ತೆ ಬ್ರೋ. 100% sure. ಐ ಥಿಂಕ್ ದಿಸ್ ಈಸ್ ದ ಥರ್ಡ್ ಟ್ರ್ಯಾಕ್ ಐ ಆಮ್ ರೆಕಾರ್ಡಿಂಗ್ ಹಿಯರ್. Yes. ಬಟ್ ಈ ಟ್ರ್ಯಾಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ ಪಕ್ಕ. Wow. Waiting for that. ಯಾ ಬ್ರೋ, ಬನ್ನಿ ಸ್ಟಾರ್ಟ್ ಮಾಡೋಣ. What ಏನ್ beat ಅದು bro. ಚಲೋ ಬೀಟ್. Wow. Amazing beat. Bro height ನೋಡಮ್. ಯಾ ಬ್ರೋ ಕರೆಕ್ಟ್. ಇನ್ನು ಸ್ವಲ್ಪ ಸೌಂಡ್ ಕಮ್ಮಿ, ಸ್ವಲ್ಪ ನಿಮಗೆ ಕೇಳಿಸ್ಬೇಕಲ್ಲ ಅಂತ. ಮತ್ತೊಮ್ಮೆ ಅಮೃತ್. ಸೋಮಾರಿಂದ ನನ್ನ ತೆಗ್ದಾಕಿ ಜವಾಬ್ದಾರಿ ಹೊರಿಸಿದೆ, ಮೈಲಿಗಟ್ಟೆ ಚಪ್ಪಲಿಗಿಲ್ದೆ ಬರಿಗಲ್ಲಲ್ಲಿ ನಡೆಸಿದೆ, ಅಹಂಕಾರ ಪಟ್ಟಾಗೆಲ್ಲ ಅನ್ನದ ಬೆಲೆ ತಿಳಿಸಿದೆ, ಕಲ್ಬುರ್ಗಿ 3 ವರ್ಷದಲ್ಲಿ ತುಂಬಾನೇ ಕಲಿಸಿದೆ. ಲಿರಿಕ್ಸ್ ಬ್ರೋ. Wow. Terrific. Full reality. ಯಾ ಬ್ರೋ. Wow. Amazing bro. ಮಸ್ತ್ ಇದೆ. ರೆಕಾರ್ಡಿಂಗ್ ಇವಾಗ ಸ್ಟಾರ್ಟ್. ಏನು ಲಿರಿಕ್ಸ್ ಅಂತ ಈ ವಿಡಿಯೋಲ್ಲಿ ನಾನು ಏನು ತೋರ್ಸೋಕೆ ಹೋಗಲ್ಲ. ಕಂಪ್ಲೀಟ್ ಟ್ರ್ಯಾಕ್ ರಿಲೀಸ್ ಆದಾಗ ಲಿರಿಕ್ಸ್ ಕೇಳಿ. ಇವಾಗ ಜಸ್ಟ್ ರೆಕಾರ್ಡಿಂಗ್ ಮೇಕಿಂಗ್ BTS ಬಿಹೈಂಡ್ ದಿ ಸೀನ್ಸ್ ಅಷ್ಟೇ. ಹಲೋ, ಫೋನ್ ಮಾಡಿದೆ ಆಯ್ತಲ್ಲೋ. ಇಲ್ಲಿ ರೆಕಾರ್ಡಿಂಗ್ ಅಲ್ಲಿ ಇದೀನಿ ಹರ್ಷ, ಮಾಡ್ತೀನಿ ಮತ್ತೆ. ಹಾ ಸರಿ ಆಯ್ತು ಮಾಡಮ್ಮ. ಏನು ಮೀನಿಂಗ್ ಗೊತ್ತಾಯ್ತು ಬ್ರೋ ನಿಮಗೆ? ಏನದ bro? ಮರಿಯಮ್ಮ ನಮ್ಮ ಮದರ್ ನೇಮ್ ಬ್ರೋ ಅದು. Wow. ಎಸ್ ಗಾಯ್ಸ್, ಇವಾಗ ಜಸ್ಟ್ ರೆಕಾರ್ಡಿಂಗ್ ಫುಲ್ ಕಂಪ್ಲೀಟ್ ಆಗಿದೆ. ಯಾವ ಟ್ರ್ಯಾಕ್ ಅಂದರೆ ನಾನು ಇನ್ಸ್ಟಾ ಟ್ರ್ಯಾಕಲ್ಲಿ ಬಿಟ್ಟಿದೆ ಅಲ್ವ, ಒಂದು 4 ಬಾರ್ಸ್ ಸ್ಯಾಂಪಲ್ ಬಿಟ್ಟಿದ್ದೆ, ಅದ್ರದ್ದೇ ಇದು ಫುಲ್ ಟ್ರ್ಯಾಕ್ ಇವತ್ತು ರೆಕಾರ್ಡಿಂಗ್ ಕಂಪ್ಲೀಟ್ ಆಗಿದೆ. ಬ್ರೋ ಹೇಗೆ ಅನಿಸ್ತು ಬ್ರೋ ಟ್ರ್ಯಾಕು? Too good. Very nice song and ಭಾರಿ ಇದೆ. Hope the song does well. ಗೈಸ್, ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ ಅದೇ ನಂದು ಫಸ್ಟ್ ಟ್ರ್ಯಾಕು 2K25 ಆ್ಯಂಡ್ ನಾನು ಇವಾಗ ರೆಕಾರ್ಡ್ ಮಾಡ್ತಿರೋ 3 ವರ್ಷ ಟ್ರ್ಯಾಕನ್ನು ಇದೇ ಸ್ಟುಡಿಯೋಲ್ಲೇ ಮಾಡಿರೋದು. ಕಲಬುರ್ಗಿಯಲ್ಲಿ ಯಾರಾದರೂ ರೆಕಾರ್ಡಿಂಗ್ ಮಾಡಿಸೋದಾಗಿದ್ದರೆ ದಯವಿಟ್ಟು ಫ್ಯಾಂಕರ್ ಬ್ರೋನ ಕಾಂಟ್ಯಾಕ್ಟ್ ಮಾಡಿ. ಬ್ರೋ ಇದು ಮೈಕ್ ಯಾವುದು ಬ್ರೋ? ಇದು ನ್ಯೂಮನ್ TLM 102 ಇದೆ ಗೈಸ್ಲಿ. ಈ ಮೈಕ್ ಅಂತೂ ಕ್ರೇಜಿ ಮೈಕ್ ಅಂದ್ಕೊಳ್ಳಿ, ನೆಕ್ಸ್ಟ್ ಲೆವೆಲ್ ವೋಕಲ್ಸ್ ರೆಕಾರ್ಡ್ ಆಗುತ್ತೆ. ಇದ್ರ ಪ್ರೈಸ್ ಬಂದು ಇವಾಗ ಅಮೆಝಾನಲ್ಲಿ ಏನಿಲ್ಲ ಅಂದರೂ ಒಂದು 53,000-54,000 ಇದೆ. ಇವಾಗ ತಾನೇ ರೆಕಾರ್ಡಿಂಗ್ ಮುಗಿದಿದೆ. ಜಸ್ಟ್ 3ನೇ ಟ್ರ್ಯಾಕ್ ಇದು, ಕಲಬುರ್ಗಿಯಲ್ಲೇ ರೆಕಾರ್ಡ್ ಮಾಡಿದ್ದು ಆ್ಯಂಡ್ ಫ್ಯಾಂಕರ್ ಸ್ಟುಡಿಯೋಲಿ. ಮಿಸ್ ಮಾಡ್ಕೊಳ್ತೀನಿ, ನೆಕ್ಸ್ಟ್ ಯಾವಾಗ ಬರ್ತೀನಿ ಅಂತ ಗೊತ್ತಿಲ್ಲ, ಬಟ್ ಬರ್ತೀನಿ ಬ್ರೋ. ಸಿಗಾಮ್ ಬ್ರೋ. Sure bro. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್. One of the most talented artists. ಎಸ್, ಥ್ಯಾಂಕ್ ಯು. Pleasure to record you. ಮತ್ ಬರ್ರಿ. ಯಾವ ಸಿಗೋಣ ಬ್ರೋ. ಬಾಯ್ ಬ್ರೋ. ಗೈಸ್, ರೆಕಾರ್ಡಿಂಗ್ ಕಂಪ್ಲೀಟ್ಲಿ ಸಖತ್ತಾಗಿ ಬಂದಿದೆ. ಇವಾಗ ಮುಗಿಸ್ಕೊಂಡು ಹೊರಟಿದ್ದೀನಿ. ಅದೇ ಹೇಳ್ದಂಗೆ ಡಿಲೇಗೆ ಕನ್ಸಿಸ್ಟೆನ್ಸಿ ಇಲ್ಲದೆ ಇರೋದಕ್ಕೆ ಕಾರಣ ಈ ಸಲ ಕಾರಣ ಅಲ್ಲ, ಸಿಚುವೇಶನ್ನೇ ಹಂಗಿದೆ. ಸೊ ಇವಾಗ ನೋಡಿ ರೆಕಾರ್ಡಿಂಗ್ ಆಯಿತು,
ವ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಹೋಗಿ ಅದನ್ನು ಎಡಿಟ್ ಮಾಡಬೇಕು, ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಆ ಅಪ್ಲೋಡು ಎಡಿಟ್ ಮಾಡೋ ನಡುವೆ ನಂದು ಒಂದು ಕೆಲಸ ಇದೆ. ಆ ಕೆಲಸದ ರೀಸನ್ನಿಂದನೇ ನನಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ. ಅದು ಏನು ಕೆಲಸ ಏನು ಅಂತ ಮುಂದೆ ಬರೋ ವ್ಲಾಗ್ಸಲ್ಲಿ ಹೇಳಿದ್ನಲ್ಲ, ಪಿನ್ ಟು ಪಿನ್ ಎಲ್ಲ ಹೇಳ್ತೀನಿ. ಬರೀ ಸಾಂಗ್ಸ್ನ ರೆಕಾರ್ಡಿಂಗ್ ಮಾಡೋದೇ ಆಗೋಯ್ತು, ರಿಲೀಸೇ ಮಾಡ್ತಿಲ್ಲ ಅಂತ ಅಂದ್ಕೊಂಡಿರ್ತೀರ ಖಂಡಿತವಾಗ್ಲೂ. ಬಟ್ ಅದೇ ಎಡಿಟಿಂಗ್ ಕಂಪ್ಲೀಟ್ ಆಗಿದೆ. ಇನ್ನೇನು ಟೀಸರ್ ಔಟ್ ನಾವು ವೀಡಿಯೋ ಎಡಿಟಿಂಗ್ ಮುಗಿಸ್ಬಿಟ್ರೆ ಇನ್ನು ರಿಲೀಸ್ ಮಾಡಿಬಿಡೋದೆ. ನನಗೆ ಔಟ್ಪುಟ್ ಬಂದಿದ್ದ ತಕ್ಷಣವೇ ನೆಕ್ಸ್ಟ್ ಡೇನೇ ನಾನು ಟೀಸರ್ ರಿಲೀಸ್ ಮಾಡಿಬಿಡ್ತೀನಿ. ಆ್ಯಂಡ್ ಫುಲ್ ಸಾಂಗು ಏನಿಲ್ಲ ಅಂದರೂ ಟೂ ಇಲ್ಲ 3 ಡೇಸ್ ಗ್ಯಾಪ್ ಅಷ್ಟೇ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ ರಿಲೀಸ್ ಮಾಡೋಕ್ಕೆ ಔಟ್ಪುಟ್ ಬಂದಿದ್ದ ತಕ್ಷಣ. ಅದಾದಮೇಲೆ 1-2 ತಿಂಗಳು ಗ್ಯಾಪ್ ಆದಮೇಲೆ ಈ 3 ವರ್ಷ ಟ್ರ್ಯಾಕ್ ನಾನು ರಿಲೀಸ್ ಮಾಡಿಬಿಡ್ತೀನಿ. ಸೊ ಗಾಯ್ಸ್, ಇವತ್ತಾಗಿತ್ತು ರೆಕಾರ್ಡಿಂಗ್ ವ್ಲಾಗ್, A1 ವ್ಲಾಗ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಒಟ್ಟಿನಲ್ಲಿ ಚಿಂದಿ ಉಡಾಯಿಸಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಬಾಯ್ ಬಾಯ್.